ನಾನಿದರಲ್ಲಿ ನಾಯಕಿಯಾಗಿ ಅಭಿನಯಿಸ್ತಿದ್ದೀನಿ. ಸೊ ತುಂಬ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ, ತುಂಬ ಸಪೋರ್ಟು, ತುಂಬ ಹೇಳ್ಕೊಟ್ಟಿದ್ದಾರೆ. ಡೈರೆಕ್ಟರ್ಸ್ ಆಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸಸ್ಪೆನ್ಸ್ ಆಗಿದೆ ಮೂವಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ನೋಡಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ನ ಎಲ್ಲರಿಗೂ ನೀಡಬೇಕಂತ ಕೇಳ್ಕೊತೀನಿ. ಟಫ್ ಅನಿಸಿದ್ದು ಆನೆ ಮೇಲೆ ಕೂತ್ಕೊಳ್ಳೋ ಒಂದು ಸೀನ್ ಇತ್ತು. ಆವಾಗ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ದೆ ಹೀರೋ ಸರ್ಗೆ. ಆಮೇಲೆ ಆ ಚಾನ್ಸ್ ಇನ್ನು ಮತ್ತೆ ಯಾವತ್ತೂ ಸಿಗಲ್ಲ ಅಲ್ವಾ. ಆಮೇಲೆ ಧೈರ್ಯ ಮಾಡಿ ಸೋ ಫ್ರೆಂಡ್ಲಿ ಇದ್ದಾನೆ ನಮ್ಮ ಸಾಗರ್ ಅಂತೂ ಏನೂ ಮಾಡಲ್ಲ. ಸೊ ನಾನು ಅಷ್ಟು ಹೆದರ್ಕೋತಿದ್ದಾಳು. ಅವನ ಮೇಲೆ ಹತ್ತಿ ಕೂತ್ಕೊಂಡು ಒಂದು ಸೀನ್ ಮಾಡಿದ್ವಿ. ಸೊ ಅದು ಸ್ವಲ್ಪ ಭಯ ಇತ್ತು, ಅದು ಬಿಟ್ಟರೆ ಇನ್ಯಾವುದೂ ಭಯ ಇರಲಿಲ್ಲ. ಬಟ್ ಸರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಮೂವಿ ಆಗಿರೋದ್ರಿಂದ ಚೆನ್ನಾಗಿ ಬಂದಿದೆ ಮೂವಿ. ಸೊ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ. ಒಂದು ನಿಮಿಷ. ಆ್ಯಕ್ಚುಲಿ ಮೈಸೂರು ಜನತೆಗಳಿಗೆ ಮತ್ತು ನಮ್ಮ ಮೈಸೂರು, ನಾಟ್ ಓನ್ಲಿ ಮೈಸೂರು, ನಮ್ಮ ಕರ್ನಾಟಕದ ಜನತೆಗಳಿಗೆ ಅರ್ಜುನ ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಕೇಳಿ ಸಿನಿಮಾ ಹೆಂಗಿದೆ ಸರ್? ಟೀಸರ್ ನೋಡಿದ್ದೀರಾ ಸರ್? ಟೀಸರ್ ಇವಾಗ ಸರ್ ರಿಲೀಸ್ ಅಲ್ಲ ಸರ್. ಇವಾಗ ಲಾಂಚ್ ಮಾಡಿದಾರೆ ನೋಡಿ ಸರ್. ಲಾಂಚ್ ಆಗಿದೆ ಸರ್. ಆಗಿದೆ. ಹಂಗಾರೆ ನೋಡ್ಬಿಟ್ಟು ಹೇಳ್ತೀವಿ. ಟೀಸರ್ ಆಗಿತ್ತಪ್ಪ. ಹೌದಾ? ಯಾವಾಗ? ನೀವೆಲ್ಲ ಹೊಂಟಾಗಿರೋ ಅರ್ಧ ಗಂಟೆ ಹೊಂಟದ್ರ ನೀವು ಸರ್ ಸಿನಿಮಾ ನಾವು ಕೂಡ ಸಿನಿಮಾದ ನಿರೀಕ್ಷೆಯಲ್ಲೇ ಇದ್ದೇವೆ. ಈಗ ತಾನೇ ಸಿನಿಮಾ ಟೀಸರ್ ಕೂಡ ಲಾಂಚ್ ಆಗಿದೆ. ಟೀಸರ್ ನಾವು ನೋಡಿದ್ವಿ. ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. SDR ಪ್ರೊಡಕ್ಷನ್ ಮತ್ತು ನಮ್ಮ ವಾಯುಪುತ್ರ ಪ್ರೊಡಕ್ಷನ್ ಇಬ್ಬರೂ ಸೇರಿ ಒಂದು ಒಳ್ಳೆ ಚಿತ್ರವನ್ನು ಈ ದಿನ ಕನ್ನಡಕ್ಕೆ ಒಂದು ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ನಮ್ಮ ಅನಿಸಿಕೆ ಇದು ಒಂದು ಆನೆಗಳ ಬಗ್ಗೆ ಮತ್ತು ಆನೆಗಳು ಮತ್ತು ಕಾಡಿನ ಬಗ್ಗೆ ಇರೋದರಿಂದ ಸಿನಿಮಾ ಜನಗಳು ಮತ್ತು ಮಕ್ಕಳಿಗೆ ಇಷ್ಟವಾಗೋಂಥ ಒಂದು ಸಿನಿಮಾ ಥರ ಆಗ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಚಿತ್ರ ಹೇಗೆ ಬರುತ್ತೆ, ಜನಗಳ ಒಂದು ಪ್ರೀತಿ ನಮ್ಮ ಸಿನಿಮಾಲ್ಲೇ ಹೇಗೆ ಬರುತ್ತೆ ಅಂತ ನಾವು ಕಾದು ನೋಡ್ತೀವಿ ಸರ್. ನೀವೇನು ಹೇಳ್ತೀರಾ ಸರ್ ಮೂವಿ ಬಗ್ಗೆ? ಅವರೇ ಹೇಳೋದಕ್ಕೆ ನೀವೇ ಹೇಳಿ ಸರ್. ನಾವೇ ಹೇಳೋಕ್ಕಾಗಲ್ಲ, ನೀವೇ ಹೇಳ್ಬೋದು. ಏನು ಹೇಳ್ಬೇಕು ಗೊತ್ತಾಯ್ತಲ್ಲ. ಏನು ಹೇಳ್ತೀರಿ ಹೇಳಿ. ನನಗೂ ಗೊತ್ತಾಯಿಲ್ಲ, ನಾನು ಸುಮ್ಮನೆ ಹೇಳಿದೆ ಬಾಯಿಗೆ ಬಂದಂಗೆ. ಮುಂದೆ ಹೇಳ್ಬೋದು ಕಟ್ ಮಾಡ್ಕೊತಾರೆ ಸರ್. ಎಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಮಾವುತ ಚಿತ್ರ ಟೀಸರ್ ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಆ ಚಲನಚಿತ್ರ ಬಿಡುಗಡೆ ಆದ ನಂತರ ಆ ಚಿತ್ರವನ್ನು ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ನೋಡಲಿ. ಈ ಚಿತ್ರ ತುಂಬ ಎಂಜಾಯ್ ಮಾಡ್ತಾರೆ, ಅಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಏನಂತಾರೆ ಕಾಗೆಗೆ ಮುದ್ದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ನಮ್ಮ ಸಿನಿಮಾ ನಮಗೆ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಚೆನ್ನಾಗಿ ಬರಲಿ ಅಂತ ನಾವು ಮಾಡಿದ್ದೀವಿ. ಸೊ ನಮ್ಮ ಎಲ್ಲ ಎಫರ್ಟು ಹಾಕಿ ತುಂಬ ಪ್ರೀತಿಯಿಂದ ಮಾಡಿರೋವಂಥ ಸಿನಿಮಾ ನಮಗೆ ಆಬ್ವಿಯಸ್ಲಿ ಸಕ್ಕತ್ತಾಗೆ ಬಂದಿದೆ, ಸಕ್ಕತ್ತಾಗೆ ಕಾಣ್ತಿದೆ. ವಿಜುವಲ್ಸ್ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಸು ಪ್ರೊಜೆಕ್ಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಅದನ್ನು ಹೇಳಬೇಕು. ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ ಟೀಸರು, ನೀವು ನೋಡಿಬಿಟ್ಟು ಅದು ಹೇಗಿದೆ, ಸಕ್ಕತ್ತಾಗಿದೆಯಾ, ಸೂಪರ್ ಆಗಿದೆಯಾ ಅಂತ ನೀವು ಕಮೆಂಟ್ ಮಾಡಬೇಕು. ಸೊ ದಯವಿಟ್ಟು ನಿಮ್ಮ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಎಸ್, ಮಾವುತ ಎಲ್ಲರೂ ನೋಡಿ. ನಾಯಕನ ಪಾತ್ರ ಕೊಟ್ಟಿದ್ದಾರೆ ಮತ್ತು ಅಜ್ಜಯ್ಯನ ರೋಲು ಅಂದರೆ ದೇವರು ಬರುವಂಥ ಗುಡ್ಡಪ್ಪನ ರೀತಿ ಒಂದು ಪಾತ್ರವನ್ನು ನಮ್ಮ ಡೈರೆಕ್ಟರ್ ಸಾಹೇಬರು ಸೃಷ್ಟಿ ಮಾಡಿದ್ದಾರೆ. ಫುಲ್ಲು ಡಬ್ಬಿಂಗ್ ಮುಗಿಸಿ ನಾನು ಒಂದು ಸತಿ ನನಗೆ ಅದನ್ನು ರಿಪೀಟ್ ಮಾಡಿ ಹಾಕಿದ್ರು. ನಾನಾಗ್ದಂತೆ ನನಗೆ ಒಂಥರ ಮೈಯೆಲ್ಲ ನಡುಗೆ ಬಂದು ದೇವ್ರು ಬಂದಂಗೆ ನನಗೆ ಆಗ್ಬಿಡ್ತು. ಅಷ್ಟು ಮೈ ಜುಮ್ಮನ ಮಟ್ಟಿಗೆ ಆ ಒಂದು ಪಾತ್ರ ಇದೆ. ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಮತ್ತು ನಮ್ಮ ಹೀರೋ ಸಾಹೇಬರು ಬಾಲಾಜಿ ಸಾಹೇಬರು, ಶಂಕರ್ನಾಗ್ ಸಾರು ಮತ್ತು ಇಡೀ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಕಷ್ಟಪಟ್ಟು ಸಿನಿಮಾವನ್ನು ಕಾಡಲ್ಲಿ ಮಾಡಿದ್ದಾರೆ. ಆನೆ ಬಗ್ಗೆ ಅರ್ಜುನನ ಆನೆ ಜೊತೆಲಿ ಎಲ್ಲರೂ ಸಾಂಗಲ್ಲೂ ಕೂಡ ಇದ್ದೀವಿ, ಸೀನಲ್ಲಿ ಇದ್ದೀವಿ, ಫೈಟಲ್ಲಿ ಇದ್ದೀವಿ, ಡೈಲಾಗ್ಗಳಿದೆ. ಅದ್ಭುತವಾಗಿ ಮೂಡ್ ಬಂದಿದೆ.
ದಯವಿಟ್ಟು ಮೀಡಿಯಾದವ್ರು ನೀವೆಲ್ಲ ಕೂಡ ಸಹಾಯ ಮಾಡಿ ಸಿನಿಮಾನ ಎಲ್ರಿಗೂ ತೋರ್ಪಡಿಸಿ. ನಿಮ್ಮಿಂದ ನಾವು ಕೂಡ ಸಿನಿಮಾ ಲಾಂಚ್ ಆಗಬೇಕು. ಹಾಗಾಗಿ ನಿಮ್ಗಳಿಗೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಸಿನಿಮಾನ ಗೆಲ್ಲಿಸಿ ಉಳಿಸಿ ಬೆಳೆಸಿ ಅಂತ ಕರ್ನಾಟಕ ಜನತೆಗೆ ಈ ಮೂಲಕ ಥಿಯೇಟ್ರಿಗೆ ಬಂದು ನೋಡಿ ಅಂತ ಇಂತಿ ನಿಮ್ಮ ಪ್ರೀತಿಯ ಲಾಸ್ಟಲ್ಲಿ ಮೈಸೂರು ಸುಂದರ್ ಹೇಳ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳೊಂದಿಗೆ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ. ಕೇಳಿ, ಏನು ಕೇಳ್ತೀರಾ? ನಮಸ್ತೆ, ನನ್ನ ಹೆಸರು ದಿವ್ಯಾಶ್ರೀ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಇದರಲ್ಲಿ ನಾನು ನಾಯಕಿನ್ ಆಗಿ ಅಭಿನಯಿಸಿದ್ದೀನಿ. ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ಮೆಸೇಜ್ನ ಕೊಟ್ಟಿದ್ದೀವಿ ನಾವು. ಹೇಗೆ ಫಾರೆಸ್ಟ್ನ ನಾವು ರಕ್ಷಿಸಬೇಕು ಆ ಥರ, ಮತ್ತು ಆ್ಯನಿಮಲ್ ಮತ್ತು ಹ್ಯೂಮನ್ ಬಾಂಡಿಂಗ್ ಹೆಂಗಿರುತ್ತೆ, ಅದ್ರದ್ದೊಂದು ಪ್ಯೂರ್ ಲವ್ವು. ಸೊ ಯಾವ್ಯಾವ ಥರ ಇರುತ್ತೆ, ಅಲ್ಲಿನ ಆಡಿ ಜನಗಳ ದಿನಚರಿ ಹೆಂಗಿರುತ್ತೆ, ಅವ್ರ ಭಾಷೆ ಆಗಿರಲಿ ಅಥವಾ ಬೇರೆದೆಲ್ಲನೂ ನಾವು ಈ ಮೂವಿ ಮೂಲಕ ತೋರಿಸ್ಕೊಟ್ಟಿದ್ದೀವಿ. ಸೊ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಸೊ ನಮ್ಗೆ ತುಂಬ ಕಷ್ಟ ಆಯಿತು, ಬಿಕಾಸ್ ಅಲ್ಲಿ ಒಂದು ಸಿಗ್ನಲ್ ಇರಲ್ಲ, ಏನಿರಲ್ಲ. ಅಲ್ಲಿ ಹೋಗಿ ತುಂಬ ಎಲ್ಲರೂ ಕಷ್ಟಪಟ್ಟು ಎಲ್ಲರೂ ಆ್ಯಕ್ಟ್ ಮಾಡಿದ್ದೀವಿ. ಬಟ್ ಎಲ್ಲರಿಗಿಂತ ಚೆನ್ನಾಗಿ ಸಾಗರ ಆ್ಯಕ್ಟ್ ಮಾಡಿದ್ದಾನೆ. ಆನೆ, ನಮ್ಮ ಮಾವುತ ಸಿನಿಮಾದ ಆನೆ. ಹಾಂ 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 ನನಗೇನು ಭಯ ಆಗಲಿಲ್ಲ. ಸಿನಿಮಾ ಮಾಡುವಾಗ ಹೆದರ್ಕೊಳ್ಳಿಲ್ಲ. ಬಟ್ ಆನೆ ಮೇಲೆ ಹತ್ತೋ ಸೀನ್ ಒಂದಿತ್ತು, ಆವಾಗ ಸ್ವಲ್ಪ ಭಯ ಆಗಿದ್ದೆ. ಬಟ್ ಅವ್ನು ನೋಡಿದಾಗ ಅಷ್ಟು ಫ್ರೆಂಡ್ಲಿ ಇದ್ದ ಅವನು. ಆಮೇಲೆ ಒಂದು ಸ್ವಲ್ಪನೂ ಭಯ ಆಗಲಿಲ್ಲ. ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಕ್ಯಾಮ್ರಾಮನ್ ಸರ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಫರ್ ಬಂದಾಗ ನಮ್ಮ ಅಪ್ಪನೇ ಫಸ್ಟ್ ಸ್ಟೋರಿ ಕೇಳಿದ್ದು ಪಪ್ಪನೇ. ನಮ್ಮ ಪಪ್ಪಂಗೆ ಇಷ್ಟ ಆಗಿ ಸರಿ ಮಾಡಿಸ್ತೀವಿ ಅಂತ ಹೇಳಿದ್ರು. ಸೊ ಒಪ್ಕೊಂಡ್ರು, ಅವರೇ ಖುಷಿಯಾಗಿದ್ದಾರೆ. ನನಗಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ. ಸೊ ಹ್ಯಾಪಿ. ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಈ ಒಂದು ಚಿತ್ರನ ಮಾಡಿದ್ದೀವಿ. ನೋಡಿ ಎಲ್ಲ ನಿಮ್ಮ ಒಂದು ಆಶೀರ್ವಾದನ ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ಮಾವುತ ಸಿನಿಮಾದ ನಾಯಕ ನಟಿಯಾಗಿ ಅಭಿನಯಿಸಿದ್ದೀನಿ. ಸೊ ಇವತ್ತು ತಾನೇ ನಮ್ಮ ಟೀಸರ್ ರಿಲೀಸ್ ಆಗಿದೆ. ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ನೋಡಬಹುದು. ಹಾಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದು ಒಂದು ಆಡಿ ಜನಾಂಗದ ಒಂದು ಹೆಣ್ಮಗಳಾಗಿ ಇದರಲ್ಲಿ ಅಭಿನಯಿಸಿದ್ದೀನಿ. ಸೊ